ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೋಡಿ, ಈ ಸ್ಪರ್ಧಾಚೇತನ ಅಕಾಡೆಮಿಯಿಂದ ಪ್ರತಿನಿತ್ಯ ಕೂಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತಿನಿತ್ಯನೂ ಕೂಡ 1-2 ಕ್ವಶನ್ಸ್ ಬಗ್ಗೆ ನಾವು ಪ್ರತಿನಿತ್ಯನೂ ಕೂಡ ಚರ್ಚೆ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೆಲ್ಲ ಹೆಚ್ಚು ಇನ್ಫಾರ್ಮೇಷನ್ಸ್ ಬೇಕು, ಹೆಚ್ಚು ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಸ್ಪರ್ಧಾಚೇತನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಯಾರಿಗೆಲ್ಲ ಹೆಚ್ಚು ಇದ್ರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ, ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಇದು ಸಾಮಾನ್ಯವಾದಂಥ ವಿಚಾರ ಏನೂ ಅಲ್ಲ. ಯಾಕಂದರೆ ಇವತ್ತು ಹೋಗ್ತಾ 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 ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಒಂದ್ಸಲಿ ಕೇಳಿದಾಗ ಒಂಥರ ಕ್ವಶನ್ಸ್ ಇರುತ್ತೆ, ನೆಕ್ಸ್ಟ್ ಎಸ್ಪೆಷಲಿ ನಮ್ಮ ಭೂಗೋಳದಲ್ಲಿ ಒಂದ್ಸಲಿ ಕೇಳಿದ್ರೆ ಒಂಥರ ಇರುತ್ತೆ, ಮತ್ತೊಂದ್ಸಲಿ ಇನ್ನಷ್ಟು ಟ್ವಿಸ್ಟ್ ಮಾಡ್ತಾ 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 ಕ್ವಶನ್ಸನ್ನು ಎನ್ಲಾರ್ಜ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹು ಉಪಯೋಗವಾದಂಥ ಟಾಪಿಕ್ ಯಾವುದಪ್ಪ ಅಂದರೆ, ಸೊ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಒಂದು ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ. ಸೊ ಭಾರತವನ್ನು ಸೇರಿಸ್ಕೊಂಡಾಗ 2-3 ಕ್ವಶನ್ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ಅಂತ ಬಂದಾಗ ಕರ್ನಾಟಕದಲ್ಲಿ ಒಂದು ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಇಲ್ಲಿ ಯಾವ ಏರಿಯಾದಲ್ಲಿ ಕ್ವಶನ್ ಇರುತ್ತಪ್ಪ ಅಂದರೆ, ನಮಗೆ ಸಹಜವಾಗಿ ನೋಡಿ, ಭಾರತದಲ್ಲಿ ಕಂಡುಬರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ ಈಗ ಅಪ್ಡೇಟ್ ಆಗಿದೆ 107. ಭಾರತದಲ್ಲಿರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಇವತ್ತು 107 ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅಂತ ಬಂದಾಗ ಸಮ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ನೇರವಾಗಿ ಕೇಳ್ತೇನೆ. ಭಾರತದಲ್ಲಿರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಕೇಳಿದಾಗ 107, ಕರ್ನಾಟಕದಲ್ಲಿರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅಂತ ಕೇಳಿದಾಗ ಒಟ್ಟು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, ನ್ಯಾಷನಲ್ ಪಾರ್ಕ್ ಇದೆ. ನೋಡಿ ಸ್ನೇಹಿತರೆ, ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ರಾಷ್ಟ್ರೀಯ ಉದ್ಯಾನವನಗಳಿದೆ, ಅದು ಯಾವತ್ತು ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ ಬಂದಾಗ ನೋಡಿ, ಫಸ್ಟು ನಮ್ಮಲ್ಲಿ ನಮ್ಮ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಬಂದಾಗ ನಿಮಗೆ ಸಹಜವಾಗಿ ಕಾಣ್ತಾ ಇದೆ. ಸೊ ಕರ್ನಾಟಕದ ಅತಿ ಪ್ರಮುಖವಾದಂಥ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ನ್ಯಾಷನಲ್ ಪಾರ್ಕ್. ಇದು ಯಾವ ಜಿಲ್ಲೆನಲ್ಲಿದೆಯಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆನಲ್ಲಿದೆ. ಎಷ್ಟರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಲಾಯ್ತಪ್ಪ ಅಂದರೆ 1974ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಲಾಗತ್ತೆ. ಹಾಗಾಗಿ ಕ್ವಶನ್ ಏನು ಕೇಳ್ತಾನೆ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ, ಚಾಮರಾಜನಗರ ಜಿಲ್ಲೆನಲ್ಲಿದೆ. ಇನ್ನು ಎರಡನೇ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂದರೆ, ಅತಿ ಪ್ರಮುಖವಾದಂಥ ಮತ್ತೊಂದು ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದು ಯಾವ ಜಿಲ್ಲೆನಲ್ಲಿದೆಯಪ್ಪ ಅಂದರೆ ಇದು ಬೆಂಗಳೂರು ಜಿಲ್ಲೆನಲ್ಲಿದೆ. ಇದನ್ನು ಸಹ 1974ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಮತ್ತೊಂದು ಕ್ವಶನ್ ಯಾವಾಗಲೂ ಕೇಳ್ತಾ ಇರ್ತಾನೆ, ದೇಶದ ಮೊದಲ ಚಿಟ್ಟೆ ಪಾರ್ಕನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ. ದೇಶದ ಮೊದಲ ಚಿಟ್ಟೆ ಪಾರ್ಕನ್ನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗತ್ತಪ್ಪ ಅಂದರೆ 2004ರಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಹಾಗಾಗಿ 2 ಕ್ವಶನ್ ಇರುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಸೊ ಇಲ್ಲಿ ಸ್ಥಾಪನೆ ಮಾಡಿರುವಂಥ ಚಿಟ್ಟೆ ಪಾರ್ಕ್ ಏನಿದೆ ಇದು ದೇಶದ ಮೊದಲ ಚಿಟ್ಟೆ ಪಾರ್ಕ್ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕದಲ್ಲಿರುವಂಥ 3ನೇ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಂಶಿ ಅಥವಾ ಅಣಶಿ ನ್ಯಾಷನಲ್ ಪಾರ್ಕ್. ಅಂಶಿ ಅಥವಾ ಅಣಶಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆಯಪ್ಪ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆನಲ್ಲಿದೆ. 1987ರಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಇದು ಕರ್ನಾಟಕದ ಅತಿ ಪ್ರಮುಖವಾದಂಥ ನ್ಯಾಷನಲ್ ಪಾರ್ಕ್ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಇನ್ನು 4ನೇ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಬಂದಾಗ ಸಹಜವಾಗಿ ನೋಡಿ, ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ. ಸೊ ಇದು ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. 1987ರಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. 1987ರಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಇನ್ನು 5ನೇ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಬಂದಾಗ ಸಹಜವಾಗಿ ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಅದಕ್ಕೆ ಮತ್ತೊಂದು ಹೆಸರಿದೆ, ಏನಪ್ಪ ಅದು ಅಂದರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಪುನರ್ ನಾಮಕರಣ ಮಾಡಲಾಗಿದೆ. ಅದು ಕೊಡಗು ಮತ್ತು ಮೈಸೂರು ಜಿಲ್ಲೆನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಅದು ಎಸ್ಪೆಷಲಿ ಕೊಡಗು ಜಿಲ್ಲೆನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಮೈಸೂರು ಜಿಲ್ಲೆನಲ್ಲೂ ಕೂಡ ಇದು ಚದುರಿದಂತೆ ಹರಡಿದೆ. ಇದನ್ನು ನೆನ್ಪಿಟ್ಕೊಳ್ಳಿ.
1988ರಲ್ಲಿ ನ್ಯಾಷನಲ್ ಪಾರ್ಕ್ ಸ್ಥಾನಮಾನವನ್ನು ಇದಕ್ಕೆ ನೀಡಲಾಗಿದೆ. ಒಟ್ಟಾರೆಯಾಗಿ ಕರ್ನಾಟಕದ 5 ನ್ಯಾಷನಲ್ ಪಾರ್ಕ್ಗಳು ಮತ್ತು ಯಾವ ಜಿಲ್ಲೆನಲ್ಲಿದೆ ಮತ್ತು ಇದನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನು ನೋಡಿ ಈ ಟೇಬಲ್ ಕಾಣ್ತಾ ಇದೆ ನಿಮ್ಮ ಸ್ನೇಹಿತರೆ. ಇದಾದ ಮೇಲೆ ಇದರ ಮುಂದುವರೆದ ಭಾಗವಾಗಿ ಇನ್ನೊಂದು ಇದಕ್ಕೆ ರಿಲೆವೆಂಟ್ ಆಗಿರುವಂಥ ಇನ್ನೊಂದು ಟಾಪಿಕ್ ಅನ್ನ ಕೇಳ್ತಾ ಇರ್ತಾನೆ ಯಾವಾಗಲೂ. ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರುವಂತ ಪ್ರಮುಖ ಹುಲಿ ಸಂರಕ್ಷಣಾ ತಾಣಗಳು. ಯಾಕಂದ್ರೆ ಭಾರತವನ್ನು ನಾವು ಕನ್ಸಿಡರ್ ಮಾಡಿದಾಗ ಭಾರತದಲ್ಲಿ 58 ಹುಲಿ ಸಂರಕ್ಷಣಾ ತಾಣಗಳಿದಾವೆ. ಅಂದ್ರೆ ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಭಾರತದಲ್ಲಿ ಎಸ್ಪೆಷಲಿ ಭಾರತದ ಅತಿ ಪ್ರಮುಖವಾದಂಥ ಭಾರತದ ರಾಷ್ಟ್ರೀಯ ಪ್ರಾಣಿಯಾದಂಥ ಹುಲಿಯನ್ನ ಸಂರಕ್ಷಣೆ ಮಾಡುವಂಥ ಉದ್ದೇಶಕ್ಕೋಸ್ಕರ ಭಾರತದಲ್ಲಿ 1973ರ ಹುಲಿ ಯೋಜನೆ ಅಡಿಯಲ್ಲಿ ಭಾರತದಲ್ಲಿ ಇಲ್ಲಿವರೆಗೂ ಕೂಡ 58 ಹುಲಿ ಸಂರಕ್ಷಣಾ ತಾಣಗಳನ್ನಾಗಿ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದಿಂದ 5 ತಾಣಗಳು ಹುಲಿ ಸಂರಕ್ಷಣಾ ತಾಣಗಳಾಗಿ ಆಯ್ಕೆಯಾಗಿದ್ದಾವೆ. ಯಾಕಂದ್ರೆ ಈ ಭಾರತದ ಹುಲಿ ಯೋಜನೆ ಅಂತ ಬಂದಾಗ 73ರಲ್ಲಿ ಈ ಯೋಜನೆ ಏನು ಜಾರಿಗೆ ಬಂತು, ಆ ಸಂದರ್ಭದಲ್ಲಿ ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣವಾಗಿ ಯಾವ್ದು ಆಯ್ಕೆ ಆಗುತ್ತಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ಆಯ್ಕೆ ಆಗುತ್ತೆ. ಜಿಮ್ ಕಾರ್ಬೆಟ್ ಆಗುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿದೆ ಜಿಮ್ ಕಾರ್ಬೆಟ್. ಪ್ರಸ್ತುತ ಇದನ್ನ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಮಗಂಗಾ ಹುಲಿ ಸಂರಕ್ಷಣಾ ತಾಣ ಅಂತ ಏನ್ ಕರಿತೀವಿ, ಇದು ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣವಾಗಿ ಆಯ್ಕೆ ಆಗುತ್ತೆ. ಅದರಂತೆ ಕರ್ನಾಟಕದ ಅದೇ ಸಂದರ್ಭದಲ್ಲಿ 73ರ ಹುಲಿ ಯೋಜನೆ ಅಡಿಯಲ್ಲಿ ಅದೇ ಸಂದರ್ಭದಲ್ಲಿ ಕರ್ನಾಟಕದಿಂದ ಆಯ್ಕೆಯಾದಂತ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದಪ್ಪ ಅಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ ಬಂಡೀಪುರ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಇಲ್ಲೇನಿದೆ ಈ ಬಂಡೀಪುರ ಏನಿದೆ ಇದರಲ್ಲೇನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರುವಂತ ನ್ಯಾಷನಲ್ ಪಾರ್ಕ್ ಅಥವಾ ಹುಲಿ ಸಂರಕ್ಷಣಾ ತಾಣ ಇದು ಅಂತ ಬಂದಾಗ ನಾವು ಬಂಡೀಪುರವನ್ನೇ ಕನ್ಸಿಡರ್ ಮಾಡ್ತೀವಿ. ಸಹಜವಾಗಿ ಇದು ಚಾಮರಾಜನಗರ ಜಿಲ್ಲೆನಲ್ಲಿದೆ. ಅತಿ ಹೆಚ್ಚು ಹುಲಿಗಳ ತಾಣ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನ ಎರಡನೇ ಹುಲಿ ಸಂರಕ್ಷಣಾ ತಾಣ ಯಾವ್ದಂದ್ರೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಭದ್ರಾ. ಎರಡನೇ ಹುಲಿ ಸಂರಕ್ಷಣಾ ತಾಣ ಅಂತ ಬಂದಾಗ ಭದ್ರಾವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೋಡಿ ಇದು ಭದ್ರಾ ಅನ್ನೋದು ಹುಲಿ ಸಂರಕ್ಷಣಾ ತಾಣ ಸಹಜವಾಗಿ ಚಿಕ್ಕಮಗಳೂರಲ್ಲಿ ಅತಿ ಪ್ರಮುಖವಾಗಿ ಹರಡಿದೆ. ಇದರ ಸ್ವಲ್ಪ ಭಾಗ ಚದುರಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಬಟ್ ಅತಿ ಹೆಚ್ಚು ಭದ್ರಾ ಹುಲಿ ಸಂರಕ್ಷಣಾ ತಾಣ ಭದ್ರಾ ವೈಲ್ಡ್ ಲೈಫ್ ಇರೋದಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ, ಅದು ಭದ್ರಾ ನದಿಯ ಬ್ಯಾಕ್ ವಾಟರ್ ಅಲ್ಲಿದೆ ಇದು. ಇನ್ನು ನೆಕ್ಸ್ಟ್ ಪ್ರಮುಖವಾಗಿ ಮೂರನೇ ನೋಡಿ ದಾಂಡೇಲಿ ಅಥವಾ ಇದನ್ನ ಅಣಶಿ ಅಂತ ಏನ್ ಕರಿತೀವಿ ನ್ಯಾಷನಲ್ ಪಾರ್ಕ್ ಏನಿದೆ ಇದನ್ನು ಸಹ ಉತ್ತರ ಕನ್ನಡ ಜಿಲ್ಲೆನಲ್ಲಿದೆ. ಇದನ್ನು ಸಹ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣವನ್ನಾಗಿ ನಾವು ಘೋಷಣೆ ಮಾಡಿದೀವಿ. ಇನ್ನು ನಾಲ್ಕನೇದು ನಾಗರಹೊಳೆ ಅಥವಾ ಇದನ್ನ ನಾವು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಏನ್ ಕರಿತೀವಿ. 4ನೇ ಹುಲಿ ಸಂರಕ್ಷಣಾ ತಾಣ ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆನಲ್ಲಿದೆ. ಆಗ್ಲೇ ಹೇಳಿದಾಗೆ ಅತಿ ಹೆಚ್ಚು ಕೊಡಗು ಜಿಲ್ಲೆನಲ್ಲಿದೆ. ಇನ್ನ 5ನೇ ಹುಲಿ ಸಂರಕ್ಷಣಾ ತಾಣ ಯಾವುದಪ್ಪ ಅಂದ್ರೆ ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರ ಜಿಲ್ಲೆನಲ್ಲಿದೆ. ಇದು ಕರ್ನಾಟಕದ 5ನೇ ಹುಲಿ ಸಂರಕ್ಷಣಾ ತಾಣ. 5 ಹುಲಿ ಸಂರಕ್ಷಣಾ ತಾಣಗಳ ಪಟ್ಟಿ ನೋಡಿ ಒನ್ಸ್ ಅಗೈನ್ ನಿಮ್ಗೆ ಇಲ್ಲಿ ಕಾಣ್ತಾ ಇದ್ದೇವೆ. ಇವು ಹುಲಿ ಸಂರಕ್ಷಣಾ ತಾಣಗಳು, ಇದು ಯಾವ ಜಿಲ್ಲೆನಲ್ಲಿ ಕಂಡು ಬರುತ್ತೆ ಅಂತ. ಇನ್ನ ನೋಡಿ ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಕರ್ನಾಟಕದ 2 ವನ್ಯಜೀವಿ ಧಾಮಗಳನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಶಿಫಾರಸ್ ಮಾಡಿದ್ದಾರೆ. ಅದರಲ್ಲಿ ಮಲೆ ಮಹಾದೇಶ್ವರ ಬೆಟ್ಟವನ್ನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಶಿಫಾರಸ್ ಆಗಿದೆ. ಒಂದ್ ವೇಳೆ ಆ ಶಿಫಾರಸ್ ಏನಾದ್ರೂ ಅಪ್ರೂವ್ ಆದರೆ ನಮ್ಮಲ್ಲಿ ಒಟ್ಟು ಹುಲಿ ಸಂರಕ್ಷಣಾ ತಾಣಗಳು ಒಟ್ಟು 7 ಆಗತ್ತೆ. ಬಟ್ ಇದು ಅಪ್ರೂವ್ ಆಗೋವರೆಗೂ ಕೂಡ ನಮ್ಮಲ್ಲಿ 5 ಹುಲಿ ಸಂರಕ್ಷಣಾ ತಾಣಗಳಿದಾವೆ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯವು ಭಾರತದ ಹುಲಿ ಸಂತತಿಯನ್ನು ಹೊಂದಿರುವಂತ ರಾಜ್ಯಗಳ ಪೈಕಿ 2nd ಪ್ಲೇಸ್ ಅಲ್ಲಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ ಇದೆ. 785 ಹುಲಿಗಳೊಂದಿಗೆ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿದ್ರೆ 563 ಹುಲಿಗಳೊಂದಿಗೆ ನಮ್ಮ ಕರ್ನಾಟಕ 2ನೇ ಪ್ಲೇಸ್ ಅಲ್ಲಿದೆ ಸ್ನೇಹಿತರೆ. ಹಾಗಾಗಿ ಭಾರತದ ಹುಲಿ ಯೋಜನೆ ಬಂದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬಟ್ ಅತಿ ಪ್ರಮುಖವಾಗಿ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ನಾನು ಇವತ್ತು ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈ ಕೂಡಲೇ ಹಾಗೆ ಅಂತ ಹೇಳ್ತಾ ಹೆಚ್ಚೆಚ್ಚು ಶೇರ್ ಮಾಡಿ. ಪ್ರತಿನಿತ್ಯನೂ ಕೂಡ ಒಂದೊಂದು ಟಾಪಿಕ್ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.